ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವಚನಾನಂದ ಶ್ರೀಗಳಿಗೆ ಸಂಬಂಧಪಟ್ಟಂತೆ ಒಂದು ಗಂಭೀರ ಆರೋಪ ಕೇಳಿ ಬಂದಿದೆ. ಮಕ್ಕಳಿಂದ ಅವರು ಅಂದರೆ ಶ್ರೀಗಳು ಮಸಾಜನ್ನು ಮಾಡಿಸಿಕೊಳ್ತಿದ್ದಾರೆ ಎಂಬಂತ. ಇದಕ್ಕೆ ಸಂಬಂಧಪಟ್ಟಂತೆ ದಾವಣಗೆರೆ ಹರಪೀಠದ ವಚನಾನಂದ ಶ್ರೀಗಳನ್ನು ಉಚ್ಚಾಟನೆ ಕೂಡ ಮಾಡಲಾಗಿದೆ. ಮಠದಿಂದ ಅವರು ಹೊರ ಹೋಗಬೇಕು ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ಕೂಡ ರವಾನೆ ಮಾಡಲಾಗಿದೆ. ಇದೆಲ್ಲದರ ನಡುವೆ ಹರಪೀಠಕ್ಕೆ ಮಕ್ಕಳ ಕಲ್ಯಾಣ ಸಮಿತಿ ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸ್ತಾ ಇದೆ. ಇದೊಂದು ಸೂಕ್ಷ್ಮ ವಿಚಾರ, ಕಾನೂನು ವ್ಯಾಪ್ತಿಗೆ ಒಳಪಡುತ್ತೆ. ನನ್ನ ಹೇಳಿಕೆಯನ್ನು ಸಮಿತಿಯ ಮುಂದೆ ತಿಳಿಸಿರುವೆ ಅಂತ ಈ ಎಲ್ಲ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಾವಣಗೆರೆಯಲ್ಲಿ ಹರಪೀಠದ ವಚನಾನಂದ ಶ್ರೀಗಳು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾವು 8ನೇ ವಯಸ್ಸಿನಿಂದ ಸಾಧನೆಯನ್ನು ಮಾಡಿದ್ದೇವೆ. ನಿಂದನೆ ಆರೋಪಗಳು ಬಂದಾಗ ಎದುರಿಸಬೇಕು ಅನ್ನುವಂಥ ವಿಚಾರವನ್ನು ಕೂಡ ವಚನಾನಂದ ಶ್ರೀಗಳು ಹೇಳಿದ್ದಾರೆ. ಕಾನೂನು ವ್ಯಾಪ್ತಿ ಬರ್ತದೆ. ನಾವು ಆಡುವ ಮಾತು ಬಹಳ ಸೂಕ್ಷ್ಮ, ಪ್ರತಿ ಮಾತು ಸೂಕ್ಷ್ಮ ಸಂವೇದನೆಯಿಂದ ನಾವು ಇರಬೇಕು. ಈ ಸಂದರ್ಭದಲ್ಲಿ ಅದರ ಬಗ್ಗೆ ಯಾವುದೇ ರೀತಿ ಹೇಳಿಕೆಗಳನ್ನು ನಾವು ಆಗಲ್ಲ. ಎಲ್ಲರಿಗೂ ಸುಳ್ಳು ಆರೋಪ ಮಾಡಿ ನನ್ನ ಹೇಳಿದೀನಿ. ಸೂಕ್ತ ಸಂದರ್ಭದಲ್ಲಿ ಸೂಕ್ತ ಉತ್ತರಗಳನ್ನು ಕೊಡ್ತಾರೆ. ಭಗವದ್ಗೀತೆಗೆ ಒಂದು ಕಾರ ಹಿಡಿದಿರ್ತೀವಿ, ಧರ್ಮ ಅಧರ್ಮದ ಯುದ್ಧ ಅಂತ. ಇಲ್ಲೂ ಅದೇ ರೀತಿ ಇದೆಯಾ? ಅವರು ಹೇಳಿದ್ದಾರೆ. ಆ ರಣರಂಗದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಆ ಒಂದು ಸಮಸ್ಥಿತಿಯಲ್ಲಿ ಹೇಳಿರುವಂಥ 18 ಅಧ್ಯಾಯಗಳು ಅವು ನಮ್ಮೆಲ್ಲ ನಮ್ಮ ಚಿಕ್ಕ ವಯಸ್ಸಿನಲ್ಲಿ ಭಗವದ್ಗೀತೆಯನ್ನು ಓದಿದವರು, ವಚನಗಳನ್ನು ಓದಿದವರು. ಇವತ್ತು ಅವು ಬದುಕಿನಲ್ಲಿ ನಾವು ಅಳವಡಿಸ್ಲಿಕ್ಕೆ ನಮಗೆ ಬರೀ ಕೃಷ್ಣ ಅಂದ್ರೆ ಯಾರು, ಅರ್ಜುನ ಅಂದ್ರೆ ಯಾರು, ಜ್ಞಾನಿ ಪುರುಷನೇ ಎಲ್ಲವನ್ನು ತಿಳ್ಕೊಂಡು ಕೃಷ್ಣ, ಗುರು ಕೃಷ್ಣ ಅಂದರೆ ವಿದ್ಯಾರ್ಥಿ ಅರ್ಜುನ. ಹಾಗೆ ಸಾಧಕರನ್ನ ನಾವು ಸಾಧಕರು, ಭಗವಂತರಲ್ಲ, ನಾವು ದೇವರಲ್ಲ. ದೇವರ ದಾರಿಯಲ್ಲಿ ನಡೆಯುವುದು. ಇಂಥ ಸಂದರ್ಭದಲ್ಲಿ ಈ ಎಲ್ಲ ಸಂದೇಶಗಳು ನಾವು ಯಾವ ಚಿಕ್ಕ ವಯಸ್ಸಿನಿಂದ 8 ವಯಸ್ಸಿನಿಂದ ಇಲ್ಲಿವರೆಗೆ ಯಾವ ಗುರುಕುಲದಲ್ಲಿ ಅಧ್ಯಯನ ಮಾಡಿದ್ದೀವಿ, ಏನನ್ನ ಅಭ್ಯಾಸ ಮಾಡಿದ್ದೀವಿ, ಏನನ್ನ ಸಾಧನೆ ಮಾಡಿದ್ವಿ. ಈ ಸಂದರ್ಭದಲ್ಲಿ ಅವು ನಮ್ಮ ಬದುಕಿನಲ್ಲಿ ಬಂದಾಗ ಹೌ ವಿ ರಿಯಾಕ್ಟ್. ನಾವು ಈ ಸಂದರ್ಭದಲ್ಲಿ ನಮ್ಮ ಬದುಕಿನಲ್ಲಿ ಅವು ಬಂದಾಗ ನಾವು ಹೇಗೆ ಅದನ್ನೇ ಬಸವಣ್ಣ ಹೇಳ್ತಾರೆ, ನಿಂದಿಸುವನೊಬ್ಬ ಸ್ತುತಿಸುವನೊಬ್ಬ, ಇವರಿಬ್ಬರೂ ನಮ್ಮ ಶಿವಯೋಗಿಯ ಪರಮ ಬಂಧುಗಳಯ್ಯ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಕಲ್ಲೇಶ್ ನೀಡ್ತಾರೆ. ಕಲ್ಲೇಶ್, ವಚನಾನಂದ ಶ್ರೀಗಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶ್ರೀಗಳು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಏನು? ಮಕ್ಕಳ ಕಲ್ಯಾಣ ಸಮಿತಿ ಭೇಟಿ ಯಾವಾಗ ಆಗಬೇಕಾ ಅಥವಾ ಆಗಿದೆಯಾ? ಯಾವೆಲ್ಲ ಪರಿಶೀಲನಾ ಪ್ರಕ್ರಿಯೆ ನಡೆಯುತ್ತೆ? ದಿವ್ಯ, ಏನಂದ್ರೆ ನಿನ್ನೆ ಒಂದು ಮಕ್ಕಳ ಕಲ್ಯಾಣ ಸಮಿತಿಯವರು ಏನು ಒಂದು ಸ್ವಾಮಿಗಳ ಮೇಲೆ ಒಂದು ಆರೋಪ ಇತ್ತು, ಮಕ್ಕಳಿಂದ ಅವರು ಮಸಾಜ್ ಮಾಡಿಸ್ಕೊಳ್ತಾರೆ ಅಂತೇಳಿ. ಈ ಹಿನ್ನೆಲೆಯಲ್ಲಿ ದೂರು ಬಂದ ಹಿನ್ನೆಲೆಯಲ್ಲಿ ಮಕ್ಕಳ ಕಲ್ಯಾಣ ಸಮಿತಿ ಅಧ್ಯಕ್ಷರು ಮತ್ತು ಸಮಿತಿಯ ಸದಸ್ಯರು ಒಂದು ಮಠಕ್ಕೆ ಭೇಟಿ ನೀಡಿ ಅಲ್ಲಿ ವಿಚಾರಣೆ ನಡೆಸಿರ್ತಕ್ಕಂಥದ್ದು. ಅಲ್ಲಿರ್ತಕ್ಕಂಥ ಮಠದಲ್ಲಿನ ಸಿಬ್ಬಂದಿಗಳು ಮತ್ತು ಕಾನೂನು ಸಲಹೆಗಾರರು ಹಾಗೂ ಅಲ್ಲಿ ಹಾಸ್ಟೆಲ್ ವಿದ್ಯಾರ್ಥಿಗಳನ್ನು ಸಹ ವಿಚಾರಣೆಗೆ ಒಳಪಡಿಸಿರ್ತಕ್ಕಂಥದ್ದು. ನಂತರ ಶ್ರೀಗಳನ್ನು ಸಹ ಆ ಒಂದು ಕಮಿಟಿಯ ಸದಸ್ಯರು ಮತ್ತು ಅಧ್ಯಕ್ಷರು ಸಹ ವಿಚಾರಣೆಗೆ ವಿಚಾರಣೆಯನ್ನ ಮಾಡಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಶ್ರೀಗಳನ್ನು ಸಹ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಇದೊಂದು ನಮ್ಮ ಮೇಲೆ ಬಂದಂತ ದೂರಿನ ಹಿನ್ನೆಲೆ ಇವತ್ತು ಮಠಕ್ಕೆ ಬಂದು ಅವರು ಒಂದು ವಿಚಾರಣೆಯನ್ನ ಮಾಡಿಸಿ ಮತ್ತು ಮಾಹಿತಿಯನ್ನ ಕಲೆ ಹಾಕಿಕೊಂಡಿದ್ದಾರೆ. ಈ ಸಂಬಂಧ ನಾವು ಅತಿ ಸೂಕ್ಷ್ಮ ವಿಚಾರ ಆದ ಕಾರಣ ಇದನ್ನ ಮಾಧ್ಯಮದ ಮುಂದೆ ನಾವು ಹೇಳಲಿಕ್ಕಾಗಲ್ಲ ಮತ್ತು ನಾನು ಸಮಿತಿಯ ಮುಂದೆ ಯಾವ ವಿಚಾರವನ್ನ ಹೇಳಬೇಕಾಗಿತ್ತು ಆ ವಿಚಾರವನ್ನ ಹೇಳಿದೆ ಅಂತ ಶ್ರೀಗಳು ಹೇಳಿದ್ದಾರೆ. ಇದು ಸುಮ್ಮನೆ ದುರುದ್ದೇಶದಿಂದ ಮಾಡಿರ್ತಕ್ಕಂಥ ಒಂದು ಕೆಲಸವಾಗಿದ್ದು ಮಠಕ್ಕೆ ಮತ್ತು ಸ್ವಾಮಿಗಳಿಗೆ ಧಕ್ಕೆ ತರುವಂತ ವಿಷಯ ಆಗಿದೆ. ಹೀಗಾಗಿ ಏನು ಒಂದು ಆರೋಪ ಇತ್ತು, ಈ ಹಿನ್ನೆಲೆಯಲ್ಲಿ ಸಮಿತಿಯವರು ಬಂದಂತ ಸಂದರ್ಭದಲ್ಲಿ ನಾವು ಸಕಾರಾತ್ಮಕವಾಗಿ ಮಠದ ಸಿಬ್ಬಂದಿ ಮತ್ತು ನಾನು ಸಹ ಅವರಿಗೆ ಎಲ್ಲಾ ಮಾಹಿತಿಯನ್ನ ನೀಡಿದ್ದೇವೆ ಅಂತ ಶ್ರೀಗಳು ಹೇಳಿದ್ದಾರೆ. ಏನಂದ್ರೆ ಶ್ರೀಗಳ ವಿರುದ್ಧ ಟ್ರಸ್ಟ್ ನವರು ಹಿಂಗೆ ಮಕ್ಕಳಿಂದ ಮಸಾಜ್ ಮಾಡಿಸ್ಕೊಳ್ತಾರೆ ಮತ್ತು ಕಿರುಕುಳವನ್ನ ನೀಡ್ತಾರೆ ಅಂತೇಳಿ ಸಾಕಷ್ಟು ಗಂಭೀರವಾಗಿ ಆರೋಪವನ್ನ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಭೇಟಿ ನೀಡಿದಂತ ಸಮಿತಿ ಎಲ್ಲಾ ಮಾಹಿತಿಯನ್ನ ಕಲೆ ಹಾಕಿತ್ತು. ಇದೀಗ ಏನು ಇಲಾಖೆ ಅಧಿಕಾರಿಗಳು ಮತ್ತು ರಾಜ್ಯ ಸಮಿತಿಗೂ ಸಹ ಅವರು ಒಂದು ಮಾಹಿತಿಯನ್ನ ಕೊಟ್ಟಿವಿ ಅಂತ ಹೇಳಿ ಸಹ ಹೇಳಿದ್ದಾರೆ. ಹೀಗಾಗಿ ಶ್ರೀಗಳಿಗೆ ಎಲ್ಲೋ ಒಂದು ರೀತಿ ಏನು ಅವರ ಮೇಲೆ ಮಾಡಿದಂತ ಆರೋಪದ ಹಿನ್ನೆಲೆಯಲ್ಲಿ ಇದು ಒಂದು ಸಹ ಒಂದು ರೀತಿಯ ಅವರ ಮೇಲೆ ಒಂದು
ಅಪವಾದ ಬಂದಿತ್ತು ಮತ್ತು ಈ ವಿಚಾರದಲ್ಲಿ ಅವರಿಗೆ ಒಂದು ರೀತಿಯಾಗಿ ಕಗ್ಗಂಟಾಗಿದೆ ಅಂತಾನೆ ಹೇಳ್ಬೋದು. ಇದೀಗ ಸವಿತಿ ಅವರು ವರದಿಯನ್ನ ಪಡೆದುಕೊಂಡು ಇದೀಗ ಒಂದು ಮೇಲಧಿಕಾರಿಗಳಿಗೆ ಸಲ್ಲಿಸ್ತಾರೆ. ನಂತರ ಈ ಬಗ್ಗೆ ದೂರನ್ನು ಸಹ ದಾಖಲಿಸಬಹುದು ಅಂತಾನೂ ಸಹ ನಿನ್ನೆ ಬಂದಂತಹ ಸಮಿತಿಯವರು ಸಹ ಹೇಳಿದ್ದಾರೆ. ಒಟ್ಟಾರೆಯಾಗಿ ನಿನ್ನೆ ನಡೆದಂತಹ ಘಟನೆಯಿಂದ ಇದೀಗ ಸ್ವಾಮಿಗಳು ಮತ್ತು ಮಠದ ಸಿಬ್ಬಂದಿಗಳಿಗೆ ಒಂದು ರೀತಿಯ ಮತ್ತಷ್ಟು ಮುಜುಗರ ತಂದಿದೆ ಅಂತಾನೆ ಹೇಳ್ಬೋದು. ಇದೀಗ ಈ ಬಗ್ಗೆ ಇನ್ನೂ ಹೆಚ್ಚಿನ ಒಂದು ತನಿಖೆಯನ್ನ ಒಳಪಡಿಸುವ ಸಾಧ್ಯತೆ ಇದೆ. ದಿವ್ಯಾ, ಈ ಎಲ್ಲ ಬೆಳವಣಿಗೆಗಳ ನಡುವೆ ಮಠವನ್ನ ಮತ್ತು ಪೀಠವನ್ನ ಬಿಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಕ್ರೋಶ ಹೆಚ್ಚಾಗಿದೆ. ಟ್ರಸ್ಟಿಗಳು ಇದ್ರ ಬಗ್ಗೆ ಮಾತುಕತೆಯನ್ನು ನಡೆಸಿದ್ದಾರೆ, ಓಪನ್ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಶ್ರೀಗಳು ಮಾತಾಡಿದ್ರ? ದಿವ್ಯ, ಏನಂದ್ರೆ ಶ್ರೀಗಳು ಈಗಾಗಲೇ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ನಾನು ಮಠವನ್ನ ಬಿಡುವುದಿಲ್ಲ, ಇದು ಸಮಾಜದ ಮುಂದೆ ತೀರ್ಮಾನ ಆಗ್ಬೇಕು ಅಂತ ಹೇಳಿ ಅವರು ಹೇಳಿದ್ದಾರೆ. ಈಗಾಗಲೇ ಟ್ರಸ್ಟಿ ಅವರು ಸಹ ಒಂದು ಕಾನೂನು ರೀತಿಯಾಗಿ ಹೋರಾಟ ಮಾಡಲು ಒಂದು ರೀತಿಯಾಗಿ ಸಿದ್ಧತೆಯನ್ನು ಸಹ ಮಾಡಿಕೊಂಡಿದ್ದಾರೆ. ಆದ್ರೆ ಕೆಲವು ಭಕ್ತರು ಮತ್ತು ಮಠದಲ್ಲಿ ಇರ್ತಕ್ಕಂತಹ ಸ್ವಾಮಿಗಳಿಗೆ ಸಾಕಷ್ಟು ಬೆಂಬಲವನ್ನ ವ್ಯಕ್ತಪಡಿಸಿರುವ ಕಾರಣ ಸ್ವಾಮಿಗಳು ನಾನು ಯಾವುದೇ ಕಾರಣಕ್ಕೆ ಮಠವನ್ನ ಬಿಡುವುದಿಲ್ಲ, ನಾನು ತಪ್ಪನ್ನು ಸಹ ಮಾಡಿಲ್ಲ, ಇದನ್ನ ಸಮಾಜ ಮುಂದೆ ಅವರು ಎಲ್ಲ ಬಹಿರಂಗವಾಗಿ ಒಂದು ಸಭೆಯನ್ನ ನಡೆಸಿ ತೀರ್ಮಾನ ಮಾಡ್ಬೇಕು ಅಂತಾನೆ ಹೇಳಿದ್ದಾರೆ. ಹಾಗಾಗಿ ಏನು ನಾವು ಲೆಕ್ಕ ಕೇಳಿದ್ದ ಒಂದು ವಿಚಾರಕ್ಕಾಗಿಯೇ ನಮ್ಮ ಮೇಲೆ ಒಂದು ಗುರುತರ ಒಂದು ಆರೋಪವನ್ನ ಮಾಡಿದ್ದಾರೆ. ಆದ್ರೆ ನಾವು ಮಠವನ್ನ ತಿಳಿಸಬೇಕಂತ ಟ್ರಸ್ಟ್ ಹೇಳಿದ ತಕ್ಷಣ ನಾವು ಮಠವನ್ನ ತಿಳಿಸಲ್ಲ ಅಂತೇಳಿ ಪಟ್ಟಿರೋದು. ಸ್ವಾಮಿಗಳು ಸಹ ದಿನನಿತ್ಯ ಎಂದಿನಂತೆ ಏನು ಮಠದಲ್ಲಿ ಕಾರ್ಯಗಳು ನಡೀತಿತ್ತು, ಪೂಜೆಗಳು ನಡೀತು, ಅವನ್ನ ಮುಂದುವರಿಸಿಕೊಂಡೇ ಸ್ವಾಮಿಗಳು ಬಂದಿದ್ದಾರೆ. ಮತ್ತು ಸ್ವಾಮಿಗಳ ಬೆಂಬಲಕ್ಕೆ ಕೆಲವು ಭಕ್ತರು ಸಹ ಪ್ರತಿನಿತ್ಯ ಮಠಕ್ಕೆ ಬಂದು ಯಾವುದೇ ಕಾರಣಕ್ಕೂ ಸಹ ನೀವು ಮಠವನ್ನ ಬಿಡಬಾರದು, ಏನು ಟ್ರಸ್ಟಿ ಅವರಿದ್ದಾರೆ ಈ 12 ಜನ ತೆಗೆದುಕೊಂಡಂತ ತೀರ್ಮಾನವೇ ಅಂತಿಮವಲ್ಲ, ಇದು ಸಮಾಜದಲ್ಲಿ 80 ಲಕ್ಷ ಜನರು ಇರ್ತಕ್ಕಂಥ ಪೀಠ. ಹೀಗಾಗಿ ಇದೊಂದು ಸಾರ್ವಜನಿಕವಾಗಿ ಮತ್ತು ಸಮಾಜದ ಮುಖಂಡರ ಮುಂದೆ ಒಂದು ನಿರ್ಧಾರ ಆಗ್ಬೇಕಂತ ಹೇಳಿದ್ದಾರೆ. ದಿವ್ಯಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಕಲೇಶ್.